ಬೆಂಗಳೂರಿನ ಪಾಶ್ ಏರಿಯಾಗಳಲ್ಲಿ ಒಂದಾಗಿರುವಂತಹ ಬ್ರಿಗೇಡ್ ರೋಡ್ನಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಶ್ರೀಮಂತರ ಮಕ್ಕಳೇ ಓಡಾಡುವಂತಹ ರಸ್ತೆಯ ಪರಿಸ್ಥಿತಿ ಒಂದು ಮಳೆಗೆ ಏನ್ ಗೊತ್ತಾ? ಬ್ರಿಗೇಡ್ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ಶೇಖರಣೆ ಆಗಿದೆ. ಇಲ್ಲೂ ಕೂಡ ಜನರಿಗೆ ಬಹಳ ಸಮಸ್ಯೆ ಆಗಿದೆ. ಬ್ಯುಸಿ ಸ್ಟ್ರೀಟ್ನಲ್ಲೇ ನೋಡಿ ಎಷ್ಟು ತನಕ ನೀರಿದೆ ಅಲ್ಲಿ ಅಂತ. 2 ಅಡಿಗೂ ಹೆಚ್ಚು ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಜಯಮಹಲ್ ರಸ್ತೆಯಲ್ಲೂ ಕೂಡ ನೀರು ನಿಂತು ಜನ ಪರದಾಡಿದ್ದಾರೆ. ಶ್ರೀಮಂತರ ಮನೆ ಮಕ್ಕಳು ಓಡಾಡಿದ್ರೆ ಏನು ಬಂತು? ಅಧಿಕಾರಿಗಳು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಲ್ಲ. ಅವ್ರದ್ದೇನಿದ್ರು ಕೆಂಪು ಪಟ್ಟಿ ಬಳಿಯೋದಂತೆ, ಆಮೇಲೆ ಅದಕ್ಕೊಂದು ಟೆಂಡರ್ ಕರೆಯೋದಂತೆ, ಅದರಲ್ಲೊಂದು ದುಡ್ಡು ಮಾಡೋದು. ಇದ್ರ ವೇನನ್ನು ಅವ್ರು ಹುಡುಕ್ತಾ ಇರ್ತಾರೆ. ಮಳೆಯಿಂದ ಏನು ದುಡ್ಡು ಮಾಡ್ಬೋದು, ಎಲ್ಲಿ ದುಡ್ಡು ಮಾಡ್ಬೋದು ಅದನ್ನು ಹುಡುಕ್ತಾ ಇರ್ತಾರೆ. ಸಮಸ್ಯೆಗೆ ಪರಿಹಾರ ಅಲ್ಲ. ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ಅಡಿ ತನಕ ನೀರು ನಿಂತಿದೆ. ಒಂದೊಂದು ರಸ್ತೆ ಕೂಡ ಒಂದೊಂದು ಕೆರೆ ಅಂತ ನಾಮಕರಣ ಮಾಡ್ಬೋದು ನಾವು. ಇನ್ಫ್ಯಾಕ್ಟ್ ಬಿಡಿ, ಕೆರೆ ಮೇಲೆ ಇದೆಲ್ಲವನ್ನ ಕೂಡ ಅವೈಜ್ಞಾನಿಕವಾಗಿ ಕೆಲವು ಟೌನ್ಗಳನ್ನು ಪ್ಲಾನಿಂಗ್ ಮಾಡಿದ್ದಾರೆ. ಅದು ಬಿಡಿ, ಅದು ಬೇರೆ ವಿಷಯ. ನಾಗವರ ಜಂಕ್ಷನ್ ಅಲ್ಲಿ ಹಾಗಾದ್ರೆ ಏನಾಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾಗವರ ಜಂಕ್ಷನ್ ನಲ್ಲಿ ಮಳೆಯಿಂದ ಅವಾಂತರಗಳಾಗಿದೆ. ಮೇಕ್ರಿ ಸರ್ಕಲ್ ಕಂಟೋನ್ಮೆಂಟ್ ಭಾಗದಲ್ಲಿ ಸವಾರರು ಲಾಕ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಹಾಕೊಂಡಿದ್ರು, ಒಂದು 100 ಮೀಟರ್ ಕ್ರಮಿಸೋದಕ್ಕೆ 20 ನಿಮಿಷ ಬೇಕಾಗ್ತಿದೆ, 30 ನಿಮಿಷ ಬೇಕಾಗ್ತಾ ಇದೆ ಅಂತ. ಹೆಬ್ಬಾಳ ಕಡೆ ನಿಧಾನಗತಿಯ ವಾಹನ ಸಂಚಾರ ಆಗ್ತಾ ಇದೆ. ಸದ್ಯಕ್ಕೆ ಫೀಲ್ಡ್ಗಿಳಿದು ರಸ್ತೆಯಲ್ಲಿ ನಿಂತಿರುವಂತಹ ನೀರನ್ನು ಯಾರು ಸಿಬ್ಬಂದಿಗಳು ಕ್ಲೀನ್ ಮಾಡಬೇಕಾಗಿತ್ತು ಅವ್ರು ನಾಪತ್ತೆ ಕೇಸು ಅಲ್ಲಿ. ಬಟ್ ಕ್ಲೀನ್ ಮಾಡ್ತಾರವ್ರು ಯಾರು? ಆನ್ ಡ್ಯೂಟಿನಲ್ಲಿರುವಂತಹ ಪೊಲೀಸರು. ನೀರನ್ನು ಅಲ್ಲಿ ತೆಗೆಸಿ ಅಥವಾ ಅದನ್ನು ಸರಾಗವಾಗಿ ಹರಿದು ಹೋಗೋ ರೀತಿ ದಾರಿಯನ್ನು ಅವರೇ ಮಾಡಿಕೊಡ್ತಾ ಇದ್ದಾರೆ. ಕೈಯಿಂದೆಲ್ಲ ಮುಟ್ತಾ ಇದ್ದಾರೆ. ಕೊಳಚೆ ನೀರನ್ನು ಅವರು ಕೈಯಿಂದ ಮುಟ್ಟುವಂತಹ ದೌರ್ಭಾಗ್ಯ. ಇದನ್ನು ಯಾರು ಕರುಣಿಸಿರೋದು? ಇದೇ BBMP, ಇದೇ BDA, ಇದೇ BWSSP. ಒಬ್ರಿಗೊಬ್ರು ಕಾಮಗಾರಿ ಬಗ್ಗೆ ಮಾಹಿತಿ ಕೊಟ್ಕೊಳ್ಳಲ್ಲ. ಜನವರಿಯಿಂದ ಹೇಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ನಾವು ಈ ಸಲ ಮಳೆಗಾಲ ಎದುರಿಸೋದಕ್ಕೆ ರೆಡಿ ಇದ್ದೀವಿ, ಎಲ್ಲೂ ನೀರು ನಿಲ್ಲಲ್ಲ ಅಂತ. ಬಟ್ ಪರಿಸ್ಥಿತಿ ನೋಡ್ತಾ ಇದ್ದೀರಾ ಏನು ಅಂತ. ಅದೇ ರಾಗ ಅದೇ ಹಾಡು.